ಓಕೆ, ತುತ್ತೂರಿ ಪದ್ಯದ ಕ್ವಶನ್ ಆನ್ಸರ್ನ ಬರೆಯೋಣ ಬನ್ನಿ. ಈಗ ಪದಗಳ ಅರ್ಥ ಬರೆಯಿರಿ. ಪದಗಳ ಅರ್ಥ: ಕಾಸು ಹಣ ಅಂದರೆ ದುಡ್ಡು, ಮನಿ, ಇಂಗ್ಲೀಷ್ ಒಳಗೆ ಮನಿ ಅಂತಾರೆ. ಜಂಬ ಅಹಂಕಾರ, ಜಂಬ ಅಂದರೆ ಅಹಂಕಾರ. ಹಾಲಾಗು ಕೆಟ್ಟು ಹೋಗು. ಸದ್ದು ಸಪ್ಪಳ, ಸದ್ದು ಅಂದರೆ ಸಪ್ಪಳ, ಸದ್ದು ಸಪ್ಪಳ. ಸಂಜೆ ಸಾಯಂಕಾಲ, ಸಂಜೆ ಸಾಯಂಕಾಲ. ಈಗ ಟಿಪ್ಪಣಿ ಬರಿಬೇಕು. ತಗಡು, ತಗಡು ಅಂತ ಕೊಟ್ಟಿದ್ದಾರೆ. ತೆಳುವಾದ ಲೋಹದ ಹಾಳೆ, ತೆಳುವಾದ ಲೋಹದ ಹಾಳೆ. ಕೊಳ, ಕೊಳ ಅಂದರೆ ನೀರಿನ ತಾಣ, ಕೆರೆ. ತುತ್ತೂರಿ ಊದುವ ವಾದ್ಯ, ಅಂದರೆ ಪಿಪಿ ಅಂತ ಊದ್ತೀವಲ್ಲ ಅದರದ ವಾದ್ಯ. ಸರಿಗಮ ಪದನಿಸ, ಸಂಗೀತದ 7 ಸ್ವರಗಳು, ಸಂಗೀತದ 7 ಸ್ವರಗಳು. ಈಗ ಒಂದು ವಾಕ್ಯಗಳಲ್ಲಿ ಉತ್ತರಿಸು. ಮೊದಲನೇ ಕ್ವಶನ್ಸ್: ಕಸ್ತೂರಿಯು ಏನನ್ನು ಕೊಂಡನು? ಕಸ್ತೂರಿಯು ಏನನ್ನು ಕೊಂಡನು? ಕಸ್ತೂರಿಯು ತುತ್ತೂರಿಯನ್ನು ಕೊಂಡನು. ಕಸ್ತೂರಿಯು ಏನನ್ನು ಕೊಂಡನು? ಕಸ್ತೂರಿಯು ತುತ್ತೂರಿಯನ್ನು ಕೊಂಡನು. ಸೆಕೆಂಡ್, ಎರಡನೇದು: ಕಸ್ತೂರಿ ಎಲ್ಲಿ ತುತ್ತೂರಿ ಊದಿದನು? ಕಸ್ತೂರಿ ಕೊಳದ ಬಳಿ ತುತ್ತೂರಿ ಊದಿದನು. ಕೊಳದ ಬಳಿ ಅಂತ ಬರ್ಕೋಬೇಕಿಲ್ಲಿ. ಎಸ್, ಕೊಳದ ಬಳಿ ತುತ್ತೂರಿ ಊದಿದನು. ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು? ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯಲ್ಲಿ ಊದಿದನು. ಜಂಬದ ಕೋಳಿ ಯಾರು? ಜಂಬದ ಕೋಳಿ ಕಸ್ತೂರಿ. ಜಂಬದ ಕೋಳಿ ಕಸ್ತೂರಿ. ಕಸ್ತೂರಿ ಆದ ನಂತರ 1 ಡಾಟ್ಸ್, ಪುಲಿ ಸ್ಟಾಪ್ ಇಡಬೇಕು. ಜಂಬದ ಕೋಳಿಗೆ ಏಕೆ ಗೋಳಾಯಿತು? ಬಣ್ಣದ ತುತ್ತೂರಿ ಹಾಳಾಗಿದ್ದಕ್ಕೆ ಜಂಬದ ಕೋಳಿಗೆ ಗೋಳಾಯಿತು. ಜಂಬದ ಕೋಳಿಗೆ ಗೋಳಾಯಿತು. ತುತ್ತೂರಿ ಏನಾಯಿತು? ತುತ್ತೂರಿ ಹಾಳಾಯಿತು. ಓಕೆ, ಹಾಗೆ ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಸೂಕ್ತವಾದ ಪದದಿಂದ ತುಂಬು ಅಂತ ಕೊಟ್ಟಿದ್ದಾರೆ. ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬು. ಬಣ್ಣದ ತಗಡಿನ ತುತ್ತೂರಿ. ಕಸ್ತೂರಿ ನಡೆದನು ಬೀದಿಯಲ್ಲಿ, ಜಾರಿತು ನೀರಿಗೆ ತುತ್ತೂರಿ. ಬಣ್ಣದ ತುತ್ತೂರಿ ಹಾಳಾಯಿತು. ನೆಕ್ಸ್ಟ್, ಈ ಕಥೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು. ಅವನು ತುಂಬ ಬಡವನಾಗಿದ್ದನು. ಅವನು ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗಿ ಒಣ ಮರವನ್ನು ಕಡಿದು ತರುತ್ತಿದ್ದನು. ಪೇಟೆಯಲ್ಲಿ ಕಟ್ಟಿಗೆ ಮಾರಿ ಜೀವನ ನಡೆಸುತ್ತಿದ್ದನು. ಅವನು ಎಂದೂ ಹಸಿ ಮರವನ್ನು ಕಡಿದವನಲ್ಲ. ಇದಕ್ಕಾಗಿ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದ್ದಳು. ಇದರಿಂದ ರಾಮಣ್ಣ ಶ್ರೀಮಂತನಾದನು. ಅಂದರೆ ಈ ಸ್ಟೋರಿನ ಓದಿ, ಈ ಒಂದು ಕಥೆಯನ್ನು ಓದಿ ನಾವು ಕೆಳಗಡೆ ಕ್ವಶನ್ ಆನ್ಸರ್ ಕೊಟ್ಟಿದ್ದಾರೆ. ಆ ಕ್ವಶನ್ ಆನ್ಸರ್ಗೆ ಆನ್ಸರ್ನ ಬರಿಬೇಕು. ರಾಮಣ್ಣ ಯಾರು? ರಾಮಣ್ಣ ಕಟ್ಟಿಗೆ ವ್ಯಾಪಾರಿ. ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು? ರಾಮಣ್ಣ ಬೀರೂರಿನಲ್ಲಿ ವಾಸಿಸುತ್ತಿದ್ದನು. ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು? ರಾಮಣ್ಣ ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗುತ್ತಿದ್ದನು. ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು? ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಹಸಿ ಮರ